ಪುರಾಣದಲ್ಲಿ ಏನಿದೆ? ಗರುಡ ಪುರಾಣದಲ್ಲಿ 280 ಅಧ್ಯಾಯಗಳು, 18,000 ಶ್ಲೋಕಗಳು ಇವೆ. ಇದು 2 ಕಾಂಡಗಳಲ್ಲಿ ಇರುವ ಪುರಾಣ. ಪೂರ್ವ ಕಾಂಡದಲ್ಲಿ ಲೌಕಿಕ ವಿದ್ಯೆಗಳಿಗೆ ಬೇಕಾಗುವ ಎಲ್ಲ ವಿವರಗಳು ಇಲ್ಲಿದೆ. ಪುರಾಣದ ಆರಂಭದಲ್ಲಿ ವಿಷ್ಣು ಮತ್ತು ಅವನ ಅವತಾರಗಳ ಮಹತ್ವದ ಬಗ್ಗೆ ತಿಳಿಸಲಾಗುತ್ತೆ. ಇದರಲ್ಲಿ ಒಂದು ಭಾಗದಲ್ಲಿ ನಿಜವಾದ ಕಲ್ಲುಗಳ ಪರೀಕ್ಷೆ, ಮುತ್ತುಗಳ ಪರೀಕ್ಷೆಯನ್ನ ಹೇಳಲಾಗಿದೆ. ಪದ್ಮರಾಗದ 80ನೇ ಅಧ್ಯಾಯದಲ್ಲಿ ಮರಕದ, ನೀಲ, ವೈಡೂರ್ಯ, ಪುಷ್ಪರಾಗ, ಕರಕೇತನ, ಭೀಷ್ಮ, ರತ್ನಪುಲಕ, ದದಿರಾಕ್ಷ, ರತ್ನಗಳು, ಸ್ಫಟಿಕ ತಿಲಕ ಪರೀಕ್ಷೆಗಳು 81ರಿಂದ 84ನೇ ಅಧ್ಯಾಯದವರೆಗೂ ಕೂಡ ತಿಳಿಸಲಾಗಿದೆ. ಇದರಲ್ಲಿ ರಾಜನೀತಿ 111ರಿಂದ 115ನೇ ಅಧ್ಯಾಯದವರೆಗೂ ಕೂಡ ವಿಸ್ತಾರವಾಗಿ ಹೇಳಲಾಗಿದೆ. ಆಯುರ್ವೇದದ ಅವಶ್ಯಕತೆಗಳು, ರೋಗ ವಿಧಾನಗಳು, ಚಿಕಿತ್ಸಾ ವಿಧಾನಗಳ ಬಗ್ಗೆ 117ರಿಂದ 181ನೇ ಅಧ್ಯಾಯದವರೆಗೂ ಕೂಡ ಸಂಪೂರ್ಣವಾಗಿ ವಿವರಿಸಲಾಗಿದೆ. ಅನೇಕ ವಿಧವಾದ ರೋಗಗಳನ್ನು ವಾಸಿ ಮಾಡಲು 182ರಿಂದ 186ನೇ ಅಧ್ಯಾಯದವರೆಗೂ ಕೂಡ ತಿಳಿಸಲಾಗಿದೆ. ಇನ್ನೊಂದು ಅಧ್ಯಾಯವಾದ 199ರಲ್ಲಿ ಮನಸ್ಸನ್ನು ನಿರ್ಮಲವಾಗಿ ಇಟ್ಟುಕೊಳ್ಳಲು ಔಷಧಗಳನ್ನ ತಿಳಿಸಲಾಗಿದೆ. ಆಯುರ್ವೇದವನ್ನು ಪ್ರತಿಪಾದಿಸುವ ಈ 50 ಅಧ್ಯಾಯಗಳನ್ನು ಇನ್ನೊಂದು ಪುಸ್ತಕವಾಗಿ ಪ್ರಕಟ ಮಾಡಿ ಇದರ ಆಯುರ್ವೇದ ಪುಸ್ತಕಗಳ ಹಾಗೆ ಇನ್ನೊಂದು ಕೂಡ ಪರಿಶೀಲನೆ ಮಾಡುವ ಅಗತ್ಯ ಇದೆ. ಛಂದಸ್ಸು ಶಾಸ್ತ್ರ ವಿಷಯಗಳನ್ನ 211ರಿಂದ 216ನೇ ಅಧ್ಯಾಯದವರೆಗೆ ತಿಳಿಸಲಾಗಿದೆ. ಸಂಖ್ಯಾಯೋಗದ ಬಗ್ಗೆ 230ರಿಂದ 2142ನೇ ಅಧ್ಯಾಯದವರೆಗೂ ಕೂಡ ವಿವರಿಸಲಾಗಿದೆ. 242ನೇ ಅಧ್ಯಾಯದಲ್ಲಿ ಗೀತೆಯ ಸಾರಾಂಶ ಇದೆ. ಈ ರೀತಿಯಾಗಿ ಗರುಡ ಪುರಾಣವನ್ನು ಸಮಸ್ತ ವಿದ್ಯೆಗಳಿಗೆ ಕೋಶವೆಂದು ಪರಿಗಣಿಸಲಾಗಿದೆ. ಈ ಪುರಾಣದ ಉತ್ತರಾಖಂಡಕ್ಕೆ ಪ್ರೇಕ್ಷಕಲ್ಪ ಎನ್ನುವ ಹೆಸರು ಕೂಡ ಇದೆ. ಇದರಲ್ಲಿ 45 ಅಧ್ಯಾಯಗಳಿವೆ. ಜೀವಿ ಮರಣ ಹೊಂದಿದ ನಂತರ ಮನುಷ್ಯನಿಗೆ ಯಾವ ಸ್ಥಿತಿ ಬರುತ್ತೆ, ಅವನು ಯಾವ ಯೋನಿಯಲ್ಲಿ ಮತ್ತೆ ಹುಟ್ಟುತ್ತಾನೆ, ಯಾವ ಭೋಗಗಳನ್ನು ಅನುಭವಿಸುತ್ತಾನೆ ಎನ್ನುವುದು ಅಲ್ಲಲ್ಲಿ ಬೇರೆಯ ಪುರಾಣಗಳಲ್ಲಿ ಇದ್ದರೂ ಕೂಡ ಇವೆಲ್ಲವೂ ಗರುಡ ಪುರಾಣದಲ್ಲಿ ಅತ್ಯಂತ ವಿವರವಾಗಿ ಹಂತ ಹಂತವಾಗಿ ಹೇಳಲ್ಪಟ್ಟಿದೆ. ಇಷ್ಟು ವಿಸ್ತಾರವಾಗಿ ಬೇರೆ ಪುರಾಣಗಳಲ್ಲಿ ಇದು ಕಾಣಸಿಗುವುದಿಲ್ಲ. ಇದರಲ್ಲಿ ಗರ್ಭಾವಸ್ಥೆ, ನರಕ, ಯಮ ನಗರಗಳಿಗೆ ಮಾರ್ಗ, ಪ್ರೇತಗಣಗಳ ವಾಸ್ತವ ಸ್ಥಾನ, ಪ್ರೇತ ಯೋನಿಯಿಂದ ಮುಕ್ತಿ, ಪ್ರೇತಗಳ ರೂಪ, ಮನುಷ್ಯರ ಆಯಸ್ಸು, ಯಮಲೋಕದ ವಿವರಣೆ, ಪಿಂಡ ಪ್ರದಾನ ಮಾಡುವ ವಿವರಗಳು, ವೃಷೋಸರ್ಗ ವಿಧಾನ ಎಲ್ಲವನ್ನು ಆಯಾ ಅಧ್ಯಾಯದಲ್ಲಿ ವಿವರವಾಗಿ ಹೇಳಲಾಗಿದೆ. ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಮೈಲಿಗೆ ಸಮಯದಲ್ಲಿ ಈ ಪುರಾಣವನ್ನ ಹೇಳುವುದು ಮತ್ತು ಅದನ್ನ ಬಂಧು ಬಾಂಧವರು ಕೇಳಿಸಿಕೊಳ್ಳುವುದು, ಈ ಎಲ್ಲ ವಿಷಯವನ್ನು ಇದರಲ್ಲಿ ಹೇಳಲಾಗಿದೆ. ಈ ಪ್ರೇತಕಲ್ಪ ಭಾಗ ಜರ್ಮನ್ ಭಾಷೆಗೂ ಕೂಡ ಅನುವಾದವನ್ನ ಮಾಡಲಾಗಿದೆ. ನಾರದ ಪುರಾಣ, ಮತ್ಸ್ಯ ಪುರಾಣದಲ್ಲಿ ಗರುಡ ಪುರಾಣದ ವಿಷಯವನ್ನ ಹೇಳಲಾಗಿದೆ. ಪ್ರಸ್ತುತದಲ್ಲಿ ದೊರಕಿರುವ ಗರುಡ ಪುರಾಣದಲ್ಲಿ 7,000 ಶ್ಲೋಕಗಳಿವೆ. ಲಭ್ಯವಿರುವ ಗರುಡ ಪುರಾಣದಲ್ಲಿ ಶ್ಲೋಕದ ಸಂಖ್ಯೆಗಳು ಕಡಿಮೆ ಇದ್ದರೂ ಕೂಡ ಹೇಳಿರುವ ವಿಷಯಕ್ಕೆ ಯಾವುದೇ ಕೊರತೆ ಇಲ್ಲ. ಇದರಲ್ಲಿರುವಂತಹ ಭವಿಷ್ಯದ ರಾಜವಂಶದ ವ್ಯಾಖ್ಯಾನವನ್ನ ಓದಿದರೆ ಜನಮೇಜನ ಕಾಲದಲ್ಲಿ ಹೇಳಿದ್ದನ್ನ ತಿಳಿಯಬಹುದು. ಮತ್ಸ್ಯ ವಿಷ್ಣು ಪುರಾಣದಲ್ಲಿ ಭವಿಷ್ಯ ರಾಜವಂಶ ವ್ಯಾಖ್ಯಾನದಲ್ಲಿ ಹಲವಾರು ರಾಜವಂಶಗಳ ಬಗ್ಗೆ ಹೇಳಲಾಗಿದೆ. ಇದರ ಬಗ್ಗೆ ಈ ಪುರಾಣದಲ್ಲಿ ಹೇಳಿರುವುದರಿಂದ ಈ ರಾಜವಂಶಗಳು ಇದಕ್ಕೂ ಹಿಂದಿನವು ಎಂದು ಅರ್ಥ ಮಾಡಿಕೊಳ್ಳಬಹುದು. ಶೂದ್ರಕ ಮಹಾರಾಜರ ಕಾಲದಲ್ಲಿ ಬೌದ್ಧ ಹಿಂದೂ ಧರ್ಮಗಳು ಒಂದಾಗಿವೆ. ಆ ಸಮಯದಲ್ಲಿ ಬೌದ್ಧ ಮತದಲ್ಲಿ ಬುದ್ಧನ ಆರಾಧನೆ ಈ ಪ್ರದೇಶದಲ್ಲಿ ಹೆಚ್ಚಾಗಿತ್ತು. ಆದ್ದರಿಂದಲೇ ಬುದ್ಧ ವಿಷ್ಣುವಿನ 21ನೇ ಅವತಾರವೆಂದು ಹೇಳಲ್ಪಡುತ್ತದೆ. ಇದರಲ್ಲಿ ಗಯಾ ಮಹತ್ವವನ್ನು ವಿವರವಾಗಿ ಹೇಳಿರುವುದರಿಂದ ಅದಕ್ಕೂ ಇದರಲ್ಲಿ ಪ್ರಾಮುಖ್ಯತೆ ಇದೆ. ಗಯಾ ಕ್ಷೇತ್ರವು ಬೌದ್ಧ ಮತ ಪತನದ ನಂತರ ಮುಂಚೂಣಿಗೆ ಬಂದು ಪ್ರಖ್ಯಾತವಾದ್ದರಿಂದ ಇದನ್ನು 8ನೇ ಶತಮಾನದ ಪುರಾಣ ಎಂದು ಭಾವಿಸಬಹುದು.
ಮಿಥಿಲಾ ಪ್ರಾಂತ್ಯದಲ್ಲಿ ಇದನ್ನು ರಚಿಸಲಾಗಿದೆ ಎಂದು ಅರಿಯಬಹುದು. ಇದರಿಂದ ಪ್ರತ್ಯೇಕವಾಗಿ ತ್ರಿವಣಿ ಸ್ತೋತ್ರ, ಪಂಚಪರಮ ಮಹಾತ್ಮೆ, ವಿಷ್ಣು ಧರ್ಮೋತ್ತರ, ವೆಂಕಟಗಿರಿ ಮಹಾತ್ಮೆ, ಶ್ರೀ ರಂಗನಾಥ ಮಹಾತ್ಮೆ, ಸುಂದರಪುರ ಮಹಾತ್ಮೆ ಮೊದಲಾದವುಗಳನ್ನ ಪ್ರತ್ಯೇಕ ಗ್ರಂಥವಾಗಿ ಮಾಡಿಕೊಳ್ಳಬಹುದು. ಹೀಗೆ ಗರುಡ ಪುರಾಣದಲ್ಲಿ ಪೂರ್ವಕಾಂಡ, ಉತ್ತರಾಕಾಂಡ ಎರಡನ್ನೂ ಸೇರಿಸಿ 318 ಅಧ್ಯಾಯಗಳಿವೆ. ನಾರದ ಪುರಾಣ ಪ್ರಕಾರ ಇದರಲ್ಲಿ 19,000 ಶ್ಲೋಕಗಳು, ಮತ್ಸ್ಯ ಪುರಾಣದ ಪ್ರಕಾರ 18,000 ಶ್ಲೋಕಗಳಿವೆ. ಈ ಪುರಾಣವನ್ನು ಓದುವವರಿಗೆ ಈ ಲೋಕದಲ್ಲಿ ಭೋಗವು ಹಾಗೂ ಮೋಕ್ಷವು ಸಿಗುತ್ತೆ. ಗರುಡ ಪುರಾಣ ಎಲ್ಲರಿಗೂ ವಿದ್ಯೆ, ಯಶಸ್ಸು, ಸೌಂದರ್ಯ, ಲಕ್ಷ್ಮಿ, ವಿಜಯ, ಆರೋಗ್ಯ ಮುಂತಾದವುಗಳನ್ನ ನೀಡುತ್ತದೆ. ಇದನ್ನು ಓದಿದವರಿಗೆ ಮತ್ತು ಕೇಳಿದವರಿಗೆ ಸಂಪೂರ್ಣ ಜ್ಞಾನವೂ ಪ್ರಾಪ್ತಿಯಾಗುತ್ತೆ. ಇದು ಮನುಷ್ಯನನ್ನು ಸ್ವರ್ಗಕ್ಕೆ ಸೇರುವಂತೆ ಮಾಡುತ್ತದೆ. ಇದನ್ನು ತಾನು ವಿಷ್ಣುವಿನಿಂದ ಕೇಳಿದ್ದೇನೆ ಎಂದು ಬ್ರಹ್ಮನು ವ್ಯಾಸ ಮಹರ್ಷಿಗೆ ಹೇಳಿದಾಗ ಆ ಮಹರ್ಷಿ ನನಗೆ ಹೀಗೆ ಹೇಳುತ್ತಾನೆ: ವತ್ಸ, ಬ್ರಹ್ಮ ಪುರಾಣವನ್ನು ವಿಷ್ಣು ಗರುಡನಿಗೆ ಹೇಳಿ ನಂತರದಲ್ಲಿ ಅದು ಪ್ರಜಾಪತಿಗೆ ಹೇಳಲ್ಪಟ್ಟು ಅದನ್ನು ನನಗೂ ಬೋಧನೆ ಮಾಡಿದ್ದಾರೆ. ನಾನು ನಿನಗೆ ಹೇಳಿದ್ದೇನೆ, ನೀನು ಶೌನಕಾದಿ ಮುನಿಗಳಿಗೆ ಹೇಳು. ಏಕೆಂದರೆ ಇದನ್ನು ಕೇಳಿದ ವ್ಯಕ್ತಿ ಸರ್ವಜ್ಞನಾಗಿ ಅಭಿಷ್ಟಗಳನ್ನ ಹೊಂದಿ ಬ್ರಹ್ಮ ಪಾದವನ್ನ ಸೇರುವ ಮಾರ್ಗವನ್ನು ತಿಳಿದುಕೊಳ್ಳುತ್ತಾನೆ. ವಿಷ್ಣು ದೇವರು ಗರುಡನಿಗೆ ಕೂಡ ಈ ಪುರಾಣವನ್ನ ಹೇಳಿ ಆತನ ಮಹಾಭಕ್ತಿಯ ಮಹತ್ವವನ್ನ ಪ್ರಪಂಚಕ್ಕೆ ತಿಳಿಸಬೇಕೆಂದು ಆಶೀರ್ವಾದ ಮಾಡುತ್ತಾನೆ. ಇದು ನಿಜವಾದ ಸಾರತತ್ವ. ಇದು ಯಾವುದೇ ಜೀವಿಗೆ ಧರ್ಮಾರ್ಥ, ಕಾಮ, ಮೋಕ್ಷ ಪ್ರಸಾದವನ್ನ ಕೊಡುವಂಥದ್ದು. ಆ ಶ್ರೀಹರಿಯೇ ವ್ಯಾಸ ಮಹರ್ಷಿಯ ರೂಪದಲ್ಲಿ ಜನಿಸಿ 4 ವೇದಗಳನ್ನ ಸೃಷ್ಟಿ ಮಾಡಿ 18 ಪುರಾಣಗಳನ್ನ ರಚನೆ ಮಾಡಿದ್ದಾನೆ. ಇತರ ಪುರಾಣಗಳನ್ನು ಶುಕ್ರ ಮಹರ್ಷಿ ನನಗೆ ಹೇಳಿದ್ದಾರೆ. ನನ್ನಿಂದ ಈ ಪುರಾಣವನ್ನು ಕೇಳಿದ್ದೀರಾ. ಈಗ ಮಹಾವಿಷ್ಣು ಕೊಟ್ಟಿರುವ ವರದ ಬಗ್ಗೆ ತಿಳಿದುಕೊಳ್ಳಿ. ಈ ಪುರಾಣವನ್ನು ಏಕಾಗ್ರ ಚಿತ್ತರಾಗಿ ಓದಿದರೆ ಅಥವಾ ಕೇಳಿದರೆ ಅಥವಾ ಗ್ರಂಥ ರೂಪದಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿದರೆ ಅಂಥವರಿಗೆ ಕೋರಿಕೆಗಳು ಈಡೇರಿ ಮೋಕ್ಷ ಬಯಸುವವರಿಗೆ ಮೋಕ್ಷ ಲಭಿಸುತ್ತದೆ. ಮನುಷ್ಯ ಯಾವ ವಸ್ತುವನ್ನು ಕೋರಿ ಗರುಡ ಪುರಾಣವನ್ನು ಓದಿದರೆ ಆ ಮನುಷ್ಯನಿಗೆ ಕೇಳಿಕೊಂಡ ವಸ್ತುವು ಖಂಡಿತ ಲಭ್ಯ ಆಗುತ್ತೆ. ಜೊತೆಗೆ ಸುಖವಾದ ಲೇಖನ, ಅಂತ್ಯದಲ್ಲಿ ಮೋಕ್ಷವು ಕೂಡ ದೊರೆಯುತ್ತದೆ. ಈ ಪುರಾಣದಲ್ಲಿರುವ ಲೋಕವನ್ನು ದಿನಕ್ಕೆ ಒಂದನ್ನಾದರೂ ಓದಿದರೆ ಮನುಷ್ಯ ಪಾಪವನ್ನ ಕಳೆದುಕೊಳ್ಳುತ್ತಾನೆ. ಯಾವ ಮನೆಯಲ್ಲಿ ಸಂಪೂರ್ಣ ಗರುಡ ಪುರಾಣ ಇರುತ್ತದೆಯೋ ಅಂಥವರಿಗೆ ಬಯಸಿದ ಆಸೆಗಳೆಲ್ಲವೂ ಕೂಡ ಪೂರೈಸುತ್ತದೆ. ಎಲ್ಲ ರೀತಿಯ ಶುಭವೂ ಉಂಟಾಗುತ್ತದೆ. ಈ ಪುರಾಣವನ್ನು ನಿತ್ಯ ಪಾರಾಯಣ ಮಾಡುವವರಿಗೆ ಸಂತಾನ ಭಾಗ್ಯ ಬೇಕೆಂದರೆ ಪುತ್ರ, ವಿದ್ಯೆ ಬೇಕೆಂದರೆ ವಿದ್ಯೆ, ಪುಣ್ಯ ಸಿಗುತ್ತದೆ. ಎಷ್ಟು ಪುಣ್ಯ ಸಿಗುತ್ತದೆ ಅಂದರೆ ಇದರಿಂದ ಬ್ರಹ್ಮಹತ್ಯಾ ದೋಷವನ್ನು ಕೂಡ ನಿವಾರಿಸಿಕೊಳ್ಳಬಹುದು. ಬಂಜೆಯಾದವರು ಈ ಪುರಾಣವನ್ನು ಓದಿದರೆ ಅಥವಾ ಕೇಳಿಸಿಕೊಂಡರೆ ಅವರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ. ಮಕ್ಕಳಿಗೆ ಒಳ್ಳೆಯ ಗುಣಗಳು ಬರುತ್ತವೆ. ಕನ್ಯೆಗೆ ತಕ್ಕನಾದ ವರ ಸಿಗುತ್ತಾನೆ. ಈ ಪುರಾಣ ಒಂದು ಕಲ್ಪ ವೃಕ್ಷದಂತೆ. ಈ ಪುರಾಣ ಕೋರಿದ್ದನ್ನ ಅನುಗ್ರಹಿಸುತ್ತದೆ. ವಿದ್ಯೆ ಕೇಳಿದರೆ ವಿದ್ಯೆ, ಆರೋಗ್ಯ ಕೇಳಿದರೆ ಆರೋಗ್ಯ, ಅನಾಯಾಸ ಮರಣವನ್ನ ಕೇಳಿದರೆ ಹಿಂಸೆ ಇರದ ಸಾವು ಮತ್ತು ಅಂತ್ಯದಲ್ಲಿ ಮೋಕ್ಷ ದೊರೆಯುತ್ತದೆ. ಭಕ್ತಿ ಶಿಖಾಮಣಿ ಭಗವಂತನ ವಾಹನ ಗರುಡ ಬೋಧಿಸಿರುವ ಈ ಗರುಡ ಪುರಾಣ ಸಕಲ ಲೋಕಕ್ಕೂ ಕಲ್ಯಾಣಕರವಾದದ್ದು. ಈ ಪುರಾಣವನ್ನು ಪಾರಾಯಣ ಮಾಡುವವರಿಗೆ ಅಕಾಲ ಮೃತ್ಯು ಬರುವುದಿಲ್ಲ. ಶತ್ರುಗಳು ನಾಶವಾಗಿ ದುಷ್ಟರ ಭಯ ಇರುವುದಿಲ್ಲ. ಪುರಾಣಂ ಗರುಡಂ ಪುಣ್ಯಂ ಪವಿತ್ರಂ ಪಾಪನಾಶನಂ. ಅಕ್ಷರದಲ್ಲಿ ಅಕಾರ, ಪಕ್ಷಿಗಳಲ್ಲಿ ಗರುಡ. ಪುರಾಣಗಳಲ್ಲಿ ಗರುಡ ಪುರಾಣವು ನಾನೇ ಎಂದು ಮಹಾವಿಷ್ಣುವೇ ಹೇಳಿದ್ದಾನೆ. ಇದೇ ಈ ಪುರಾಣಕ್ಕೆ ಇರುವಂತಹ ಬಹಳ ದೊಡ್ಡ ಮಹತ್ವ.